ತಂದೆಯ ದೇವರೇ, MIF ಕೂಟವನ್ನು ತಂದೆ ನಾವು ಮಾಡುವ ಸಂದರ್ಭದಲ್ಲಿ ತಂದೆ ನಮ್ಮ ಸ್ವಂತ ಲಾಭಕ್ಕಾಗಿ ತಂದೆ ಈ ವೃತ್ತಿಯನ್ನು ಈ ಕೆಲಸವನ್ನು ಮಾಡದೆ ಕೇವಲ ನಿನ್ನ ಮಹಿಮಾರ್ಥವಾಗಿ ತಂದೆ ಯವನ ಕಾಲದಲ್ಲಿ ತಂದೆ ನಿನ್ನ ನಗುವನ್ನು ಹೋರುವುದಕ್ಕೆ ಎಲ್ಲರಿಗೆ ಆ ಒಂದು ಮನಸ್ಸನ್ನು ಸ್ಥಿರ ಚಿತ್ತದಿಂದ ತಂದೆ ದಯಪಾಲಿಸಿಕೊಡ್ಬೇಕು ಎಂದು ಬೇಡಿಕೊಳ್ತೇವೆ. ಈಗ ತಂದೆ ಯವನಸ್ಥರ ಕೂಟದಲ್ಲಿ ಬೇಕಾಗಿರುವಂಥ ಒಂದು ಅಂಶದಲ್ಲಿ ತಂದೆ ನಾವು ನೋಡ್ತಿರುವ ಸಂದರ್ಭದಲ್ಲಿ ತಂದೆ ನಿನ್ನ ಆತ್ಮ ಸಹಾಯದೊಂದಿಗೆ ನಮ್ಮನ್ನು ನಡೆಸ್ತಾ ಬರಬೇಕೆಂದು ನಮ್ಮೆಲ್ಲರಿಗೂ ಅವಶ್ಯಕತೆವಾದಂಥ ಮಾತುಗಳಿಂದ ನಮ್ಮನ್ನು ನಿನ್ನ ವಾಕ್ಯದಿಂದ ಬಲಪಡಿಸಿ ಭದ್ರಪಡಿಸಿ ತಂದೆ ನಿನಗೋಸ್ಕರ ಬದುಕುವುದಕ್ಕೆ ಸ್ಥಿರಚಿತ್ತದಿಂದ ಇರುವುದಕ್ಕೆ ನಮಗೆ ಒಳ್ಳೆಯ ಆರೋಗ್ಯವನ್ನು ಮತ್ತು ಆತ್ಮಿಕ ರೀತಿಯಲ್ಲಿ ನಮಗೆ ಸಹಾಯ ಮಾಡಿಕೊಡ್ಬೇಕೆಂದು ಬೇಡಿಕೊಳ್ತಾ ನಮ್ಮ ಒಡೆಯನೂರು ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ, ಆಮೆನ್. ಓಕೆ, ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೆ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು. ಈ ಸಾಯಂಕಾಲ ಸಮಯ ವೇಳೆಯಲ್ಲಿ ಭಾನುವಾರ MIF ಕೂಟ, ಮೆಥಡಿಸ್ಟ್ ಯೂತ್ ಫೆಲೋಶಿಪ್ ಎಂಬ ಈ ಸಾಯಂಕಾಲ ವೇಳೆಯಲ್ಲಿ ಯವನಸ್ಥರ ಕೂಟದಲ್ಲಿ ದೇವರ ವಾಕ್ಯವನ್ನು ನಾವು ಕಲಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದುವರೆಗೆ ನೀವು ಓದಿರುವಂಥ ವಾಕ್ಯ ಭಾಗವು ಮತ್ತಾಯನ ಬರೆದ ಸುವಾರ್ತೆ, ಅಪೊಸ್ತಲನಾಗಿರುವಂಥ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13 ವಚನ ಓದಿದಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ 13. ಮತ್ತೊಂದು ಸಲ ಓದಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೂ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬ ವಿಷಯ. ಉಪ್ಪು ಅಂದರೆ ನಿಮ್ಗೆ ಗೊತ್ತಾ? ಉಪ್ಪು ನೋಡಿರಾ? ಉಪ್ಪು ಇಲ್ಲದೆ ಈ ಲೋಕದಲ್ಲಿ ನಮಗೆ ಆಹಾರನೇ ಇಲ್ಲ, ಹೌದಿಲ್ಲ? ದೇವರು ಹೇಳ್ತಾನೆ, ಯೇಸು ಕ್ರಿಸ್ತನು ನವರಾವತಾರಾಗಿ ಈ ಲೋಕಕ್ಕೆ ಬಂದಾಗ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬ ಮಾತನ್ನು ಹೇಳ್ತಾರೆ. ಉಪ್ಪು ಅಂತಂದರೆ ಏನು ಅಂತಂದರೆ, ಉಪ್ಪು ಯಾವ ರೀತಿಯಲ್ಲಿ ಬರುತ್ತೆ, ಉಪ್ಪು ಎಲ್ಲಿ ಸಿಗುತ್ತೆ, ಉಪ್ಪಿನ ಸಾರಾಂಶವೇನು, ಉಪ್ಪಿನ ರುಚಿವೇನು ಎಂಬುದಕ್ಕೆ ನಾವು ಕಲ್ತ್ಕೊಳ್ಳೋಣ. ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇದೆನಾ? ಕೇಳಿಸ್ತಿಲ್ಲ? ಕೇಳಿಸಲಾರ್ದವರು ಹಿಂದುಗಡೆ ಹೋಗಿ. ಹಿಂದುಗಡೆಯಿಂದ ವಾಯ್ಸ್ ಚಲೋ ಕೇಳಿಸ್ತಾ, ಮುಂದಿದ್ರೆ ಸ್ವಲ್ಪ ಕ್ಲಿಯರಾಗಿ ಕೇಳಿಸಲ್ಲ, ಹಿಂದುಗಡೆ ಹೋಗಿ. ರೈಟ್. ಉಪ್ಪು ಎಲ್ಲಿ ಸಿಗುತ್ತೆ ಅಂತಂದರೆ ಸಮುದ್ರದಲ್ಲಿ ಸಿಗುತ್ತೆ. ಸಮುದ್ರದಲ್ಲಿ ಉಪ್ಪು ಸೇರೋದಕ್ಕೆ ಎಲ್ಲಿಂದ ಬರುತ್ತೆ ಅಂತಂದರೆ, ಸಮುದ್ರಕ್ಕೆ ಉಪ್ಪು ಸೇರಬೇಕಾದ್ರೆ ನದಿಗಳಿಂದ ಹರಕೊಂಡು ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಕ್ಕೆ ಎಲ್ಲಿಂದ ಬರುತ್ತೆ ಉಪ್ಪು ಅಂತ ನಾವು ಪರಿಶೀಲನೆ ಮಾಡಿದ್ರೆ, ಉಪ್ಪು ಶಾಸ್ತ್ರದ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಉಪ್ಪು ಎಲ್ಲಿಂದ ಬರುತ್ತೆ ಎಂಬ ನಾವು ಆಲೋಚನೆ ಮಾಡಿದಾಗ, ಆ ಉಪ್ಪು ಎಲ್ಲಿಂದ ಬರುತ್ತೆ ಅಂತಂದರೆ, ದೇವರು ಕೊಟ್ಟಿರುವಂಥ ಮಳೆ ಬರುತ್ತಲ್ಲ, ಮಳೆಯಲ್ಲಿ ಆಮ್ಲಜನಕ ಇರುತ್ತೆ, ಆಕ್ಸಿಜನ್ ಕಂಟೆಂಟ್ ಇರುತ್ತೆ. ಅದರ ಮುಖಾಂತರವಾಗಿ ಸಮುದ್ರದಲ್ಲಿ ಮಳೆ ಬೀಳೋದ್ರಿಂದ ಆ ಸಮುದ್ರದ ಆಮ್ಲಜನಕವು ಪ್ಲಸ್ ಹೈಡ್ರೋಕ್ಲೋರೈಡ್ ಮಿಕ್ಸ್ ಆಗಿ ಉಪ್ಪಾಗಿ ತಯಾರಾಗುತ್ತೆ. ಆ ಉಪ್ಪಾಗಿ ನದಿಯಿಂದ ಹರ್ಕೊಂಡು ಸಮುದ್ರದಲ್ಲಿ ಸೇರುತ್ತೆ. ಈ ಸಮುದ್ರದಲ್ಲಿ ಸೇರುವಂಥ ಉಪ್ಪು ಎಷ್ಟಿದೆ ಎಂಬುದಾಗಿ ನಾವು ಪರಿಶೀಲನೆ ಮಾಡಿದ್ರೆ, ಅಥವಾ ಎಷ್ಟಿದೆ ಎಂದು ನಾವು ಲೆಕ್ಕ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ, ಒಂದು ಸಮುದ್ರ ಇದೆ, ಉಪ್ಪಿನ ಸಮುದ್ರ ಎಂಬುದಾಗಿ ಒಂದು ಸಮುದ್ರ ಇದೆ. ಆ ಸಮುದ್ರದಲ್ಲಿ ಉಪ್ಪು, ಕೇವಲ ಆ ಸಮುದ್ರದಲ್ಲಿರುವಂಥ ಉಪ್ಪು ಮಾತ್ರ ತೆಗೆದ್ರೆ, ತೆಗೆದು ಸಮುದ್ರದಲ್ಲಿರುವಂಥ ಉಪ್ಪೆಲ್ಲ ತೆಗೆದು ಭೂಮಿ ಮೇಲೆ ಹಾಕಿದರೆ ಭೂಮಿ ಮೇಲಿಂದ ಸುಮಾರು 500 ಮೀಟರ್ ಅಷ್ಟು ಎತ್ತರ ಬರುತ್ತೆ ಅಂತೆ. ಅರ್ಥ ಆಯ್ತಾ? ಸಮುದ್ರದಿಂದ ಉಪ್ಪನ್ನು ಭೂಮಿ ಮೇಲೆ ತಂದಿಟ್ರೆ, ಭೂಮಿ ಮೇಲೆ ಈ ಥರ ಹಾಸಿದ್ರೆ ಆ ಉಪ್ಪು ಎಷ್ಟಾಗುತ್ತೆ ಅಂದರೆ 500 ಮೀಟರ್ಗಳು ಆಗುತ್ತೆ ಅಂತೆ. 500 ಮೀಟರ್ ಅಂದರೆ ಹಾಫ್ ಕಿಲೋಮೀಟರ್, ಸುಮಾರು 500 ಮೀಟರ್ಗಳು ಎತ್ತರವಷ್ಟು ಇರುತ್ತೆ ಅಂತೆ. ಭೂಮಿ ಎಷ್ಟು ಇದೆ ಅಲ್ಲಿ ಸಮುದ್ರದಲ್ಲಿರುವಂಥ ಉಪ್ಪು ತೆಗೆದು ಭೂಮಿ ಮೇಲೆ ಹಾಸಿದ್ರೆ ಅದು 500 ಮೀಟರಷ್ಟು ಎತ್ತರವಾಗಿರುತ್ತೆ ಅಂತ. ಅಷ್ಟು ಉಪ್ಪು ಸಮುದ್ರದಲ್ಲಿ ದೇವರಿಟ್ಟಿದ್ದಾನೆ. ನಮಗೆ ಗೊತ್ತಿದೆ
ಭೂಲೋಕದಲ್ಲಿ ನೀರಿಗಿಂತ ಭೂಮಿಗಿಂತ ನೀರಿನ ಭಾಗವೇ ಜಾಸ್ತಿ ಇದೆ. ಕೇವಲ 30% ಭೂಲೋಕ ಇದ್ದರೆ 70% ಸಮುದ್ರ ಇದೆ. ಸಮುದ್ರ ಅಂದರೆ ನೀರು ಇದೆ. ಈ ಲೋಕದಲ್ಲಿ ನಾವು ಭೂಲೋಕದಲ್ಲಿ ನಮಗೆ 70% ನೀರಿದ್ರೆ ಅದರಲ್ಲಿ ಕೇವಲ 30% ಮಾತ್ರ ಭೂಭಾಗಿದೆ. ಈ ಸಮುದ್ರದಲ್ಲಿರುವಂತಹ ಉಪ್ಪು, ಒಂದೇ ಒಂದು ಸಮುದ್ರ, ಉಪ್ಪಿನ ಸಮುದ್ರದಲ್ಲಿ ತೆಗೆದಿರುವಂತಹ ಉಪ್ಪು ಭೂಮಿ ಮೇಲೆ ಹಾಕಿದರೆ 500 ಮೀಟರ್ ಅಷ್ಟು ದಪ್ಪ ಬರುತ್ತೆ ಅಂತೆ. ಒಂದೇ ಲೇಯರ್ ಅಂದ್ರೆ ಅರ್ಥ ಆಗುತ್ತಲ್ಲ, ಪದರೆ, ಒಂದೇ ಪದರೆ ಭೂಮಿ ಮೇಲೆ ಹಾಕಿದರೆ ಅಷ್ಟು ದಪ್ಪ, 500 ಮೀಟರ್ ಅಷ್ಟು ದಪ್ಪ ಬರುವಷ್ಟು ಇದು ಉಪ್ಪಿದೆ ಅಂತೆ. ಇದು ಉಪ್ಪು ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ಅಂತಂದರೆ, ಉಪ್ಪು ಗಡ್ಡೆಗಳಾಗ್ತವೆ. ಟಿವಿ ಆನ್ ಆಗಿಲ್ಲ, ಕೆಲವು ಫೋಟೋ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಇದು ಸಮುದ್ರದಲ್ಲಿ ಇರುತ್ತೆ. ಸಮುದ್ರದಲ್ಲಿ ಇದ್ದಾಗ ನದಿಯಿಂದ ಹರ್ಕೊಂಡು ಬಂದಿರುವಂಥ ಉಪ್ಪು ಹೊಂದಿರುತ್ತೆ. ಸಮುದ್ರದಲ್ಲಿ ಮೊದಲಿನಿಂದ ಇದ್ದಂಥ ಉಪ್ಪು ಕೂಡ ಗಡ್ಡೆಯಾಗಿರುತ್ತೆ. ಸಮುದ್ರಕ್ಕೆ ನೀವು ಯಾರಾದರೂ ಹೋಗಿದ್ರೆ, ಸಮುದ್ರದಲ್ಲಿ ಈಜಾಡೋದಕ್ಕೆ ಅಥವಾ ಸಮುದ್ರದಲ್ಲಿ ಇಳಿಯುವುದಕ್ಕೆ ನೀವು ಪ್ರಯತ್ನ ಮಾಡಿದ್ರೆ, ಸಮುದ್ರ ನೀರು ಉಪ್ಪುಪ್ಪಿರುತ್ತೆ. ಸಮುದ್ರ ನೀರು ಕುಡಿಯೋದಕ್ಕೆ ಬರಲ್ಲ, ಅಷ್ಟು ಉಪ್ಪುಪ್ಪಿರುತ್ತೆ. ಯಾಕೆ ಇರುತ್ತೆ ಅಂತಂದರೆ, ಸಮುದ್ರದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಸಮುದ್ರದಲ್ಲಿ ಉಪ್ಪಿರುತ್ತೆ, ಅದರಿಂದ ಉಪ್ಪು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸಮುದ್ರದ ನೀರು ಉಪ್ಪಾಗಿರುತ್ತೆ. ನೆಕ್ಸ್ಟ್ ಸಮುದ್ರದಲ್ಲಿ ಉಪ್ಪು ಇರುತ್ತಲ್ಲ, ಆ ಉಪ್ಪು ಗಡ್ಡೆ ಕಟ್ಟುವುದಕ್ಕೆ ಏನು ಬೇಕು ಅಂತಂದರೆ ಸಮುದ್ರದಲ್ಲಿ ಉಪ್ಪಿನ ಗಡ್ಡೆ ಕಟ್ಟುವುದಕ್ಕೆ ಒಂದು ಆಮ್ಲಜನಕ ಬೇಕು, ಆಕ್ಸಿಜನ್ ಅಂತೀವಿ. ಪ್ಲಸ್ ಆಮ್ಲಜನಕ ಜೊತೆಗೆ ಸೂರ್ಯನ ಕಿರಣಗಳು ಬೇಕಂತೆ. ಸೂರ್ಯನ ಕಿರಣಗಳು ಗೊತ್ತಾ? ಸೂರ್ಯನ ಕಿರಣಗಳು, ಸೂರ್ಯನಿಂದ ಬರುವಂತಹ ಶೆಕೆ, ಆ ಶೆಕೆ ಸಮುದ್ರದಲ್ಲಿ ಸೇರಿಕೊಂಡ್ರೆ ಆ ಸಮುದ್ರದ ನೀರು ಆ ಆಕ್ಸಿಜನ್ಗೆ ಮತ್ತು ಆ ಸೂರ್ಯನ ಕಿರಣಗಳಿಗೆ ಗಡ್ಡೆ ಆಗಿ ಉಪ್ಪು ಆಗಿ ತಯಾರಾಗುತ್ತೆ. ಅದನ್ನು ಹೊರಗೆ ತೆಗೆದು ಕೆಲವೊಂದು ಫೋಟೋಗಳು ತೋರಿಸ್ಬೇಕಂತ ಅನ್ಕೊಂಡಿನಿ. ನೋಡಿ, ಟಿವಿ ಇಲ್ಲ ಸದ್ಯಕ್ಕೆ, ಫೋನಲ್ಲೇ ತೋರಿಸ್ತೀನಿ. ಕಾಣ್ತಾ ಇದೆನಾ? ಇದು ಸಮುದ್ರದಲ್ಲಿರುವಂಥ ಉಪ್ಪು. ಉಪ್ಪನ್ನ ಈ ಥರ ಗಡ್ಡೆ ಕಟ್ಟಿ ತೆಗಿತಾರೆ, ತೆಗೆದು ಆರಾಕ್ತಾರೆ. ಅರ್ಥ ಆಗುತ್ತಾ? ಇದು ಸುಮಾರು 70 ದಿನಗಳೇ ಬೇಕು. ಎಷ್ಟು ದಿನ? ಸಮುದ್ರದಿಂದ ತೆಗೆದಿರುವಂಥ ಈ ಉಪ್ಪು ಹೊರಗೆ ತೆಗೆದು ಅದನ್ನು ಈ ಥರ ಒಂದು ಪ್ಲೇಸಲ್ಲಿ ಹಾಕಿ, ಆ ಪ್ಲೇಸಿಂದಿಟ್ಟು 70 ದಿನಗಳಾದ ಮೇಲೆ ಸೂರ್ಯನ ಕಿರಣಗಳು ಸ್ಪಷ್ಟವಾಗಿ ಆ ಉಪ್ಪಿನ ಮೇಲೆ ಬಿದ್ದಾಗ ಆ ಉಪ್ಪಿಗೆ ರುಚಿ ಬರುತ್ತೆ. ತದನಂತರ ಆ ಉಪ್ಪನ್ನು ಒಂದು ಫ್ಯಾಕ್ಟ್ರಿ ಕೊಟ್ಟು, ಫ್ಯಾಕ್ಟ್ರಿಯಿಂದ ನಮಗೆ ಸರಬರಾಜು ಮಾಡ್ತಾರೆ. ಅದನ್ನು ನಾವು ಬಳಸಿಕೊಂಡು ಉಪ್ಪಾಗಿ ತಿನ್ನುತ್ತೀವಿ. ದೇವರು ಹೇಳ್ತಾನೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂದರೆ, ಉಪ್ಪು ತಿಂತೀವಿ ನಾವು, ರುಚಿಕರವಾದಂಥ ಉಪ್ಪು ತಿಂತೀವಿ. ಉಪ್ಪು ತಿಂದರೆ ರುಚಿ ಅಂತ ಗೊತ್ತಾಗುತ್ತೆ. ಒಂದು ಆಹಾರದಲ್ಲಿ ಉಪ್ಪು ಇಲ್ಲದೆ ಅದು ಸಪ್ಪಗೆ ಆಗಿರುತ್ತೆ, ಹೌದಾ? ಉಪ್ಪು ಇಲ್ಲದ ಆಹಾರವನ್ನು ನಾವು ಸೇವನೆ ಮಾಡೋದಕ್ಕೆ ಆಗುತ್ತಾ? ಉಪ್ಪು ಇಲ್ಲದ ಆಹಾರವನ್ನು ನಾವು ಊಟ ಮಾಡೋದಕ್ಕೆ ಸಾಧ್ಯನಾ? ಯಾಕೆ ಅಷ್ಟು ಉಪ್ಪು ಪ್ರಾಮುಖ್ಯತೆವಾಗಿದೆ ಅಂದರೆ, ನಮ್ಮ ಆಹಾರದಲ್ಲಿ ಅತ್ಯವಶ್ಯವಾದಂಥ ಒಂದು ಪದಾರ್ಥವಾಗಿದೆ. ನಮಗೆ ಆಹಾರದಲ್ಲಿ ಬೇಕಾಗಿರುವಂಥ ಅತ್ಯವಸರವಾದಂಥ ಒಂದು ಪದಾರ್ಥವಾಗಿದೆ. ಉಪ್ಪಿನದಿಂದ ನಾವು ತಿಂದು ನಮ್ಮ ಆಹಾರವನ್ನು ಸೇವನೆ ಮಾಡ್ತೀವಿ. ನೋಡಿ, ಸಮುದ್ರದಿಂದ ತೆಗೆದು ಉಪ್ಪಿನ ಗಡ್ಡೆಗಳು ಈ ಥರ ತೆಗೆದು ಇಡ್ತಾರೆ. ಸಮುದ್ರದಿಂದ ತೆಗೆದು ಉಪ್ಪಿನ ಗಡ್ಡೆಗಳು ಈ ಥರ ತೆಗೆದು ಇಟ್ಟು 70 ದಿನಗಳ ನಂತರ ಇದನ್ನು ಸೂರ್ಯನ ಕಿರಣಗಳಿಂದ ತೆಗೆದು ತದನಂತರ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಫ್ಯಾಕ್ಟ್ರಿಯಿಂದ ನಮಗೆ ಬರುತ್ತೆ. ನಾವು ಉಪ್ಪಿಂದ ಏನು ಕಲಿಬೇಕು ಅಂತಂದರೆ, ದೇವರು ಹೇಳ್ತಾನೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಕೇಳ್ತಾನೆ. ನೋಡಿ, ಉಪ್ಪು ನಮ್ಮ ಆಹಾರದಲ್ಲಿ ಎಷ್ಟು ಅವಶ್ಯಕತೆವಾಗಿದೆಯೋ, ಲೋಕಕ್ಕೆ ಕ್ರೈಸ್ತರೆಂಬ ಆ ಉಪ್ಪು ಲೋಕಕ್ಕೆ ಬೇಕಾಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾನೆ. ನೋಡೋಣ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ. 3 ಸುವಾರ್ತೆಗಳ ಈ ಉಪ್ಪಿನ ಬಗ್ಗೆ ಇರುತ್ತೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಚನ ಒಂದ್ಸಲ ಓದಿ. ಮಾರ್ಕನ ಬರೆದ ಸುವಾರ್ತೆ. ಉಪ್ಪು ಒಳ್ಳೆ ಪದಾರ್ಥವೇ. ಉಪ್ಪು ಸಪ್ಪಗಾದರೆ
ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆ ಆದರೆ ಅದನ್ನು ಇನ್ಯಾವುದರಿಂದ ರುಚಿಗೊಳಿಸುವಿ, ನಿಮ್ಮೊಳಗೆ ಉಪ್ಪಿರಲಿ ಅಂತ ಹೇಳ್ತಾನೆ. ನೋಡಿ, ಉಪ್ಪು ಒಳ್ಳೆ ಪದಾರ್ಥವಾಗಿದೆ. ಉಪ್ಪು ಸಪ್ಪಗೆ ಆದರೆ ಉಪ್ಪಿನಿಂದ ಯಾವುದಾದ್ರೂ ಮಿಕ್ಸ್ ಮಾಡಿ ಇದು ಉಪ್ಪಿಗೆ ಸರಿಸಮಾನವಾದಂಥ ರುಚಿ ಬರುತ್ತೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯನಾ? ಸಪೋಸ್ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಆಹಾರ ಮಾಡಿದ್ರೆ ಅಂತ ತಿಳ್ಕೊರಿ, ನಿಮ್ಮ ಮನೆಯಲ್ಲಿ ಉಪ್ಪಿಲ್ಲದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬೇರೆ ಪದಾರ್ಥವನ್ನು ಹಾಕಿ ಇದು ಉಪ್ಪಿನ ರುಚಿಯನ್ನು ಕೊಡುತ್ತೆ, ಇದು ಉಪ್ಪನ್ನು ತಿನ್ನು ಅಂತಂದರೆ ನಾವು ಆ ಆಹಾರವನ್ನು, ಆ ಊಟವನ್ನು ತಿನ್ನೋದಕ್ಕೆ ಸಾಧ್ಯನಾ? ಉಪ್ಪು ಒಳ್ಳೆ ಪದಾರ್ಥವಾಗಿದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ರುಚಿಕರವಾದದ್ದು ಯಾವುದಿಲ್ಲ ಅಂತ. ಮತ್ತೊಂದ್ಸಲ ಓದೋಣ 50ನೇ ವಚನ. ಉಪ್ಪು ಒಳ್ಳೆ ಪದಾರ್ಥವೇ, ಉಪ್ಪು ಸಪ್ಪೆ ಆದರೆ ಅದನ್ನು ಇನ್ಯಾವುದರಿಂದ ರುಚಿಗೊಳಿಸುವಿರಿ. ಉಪ್ಪು ಸಪ್ಪಗಾದರೆ ಬೇರೆ ಯಾವ ಪದಾರ್ಥದಿಂದ ಕೂಡ ಆ ಉಪ್ಪನ್ನು ನಾವು ಆ ರುಚಿಯನ್ನು ಸರಿಸಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ನೆಕ್ಸ್ಟ್ ಸಾಕು, ನಿಮ್ಮೊಳಗೆ ಉಪ್ಪಿರಲಿ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ, 34ನೇ ವಚನ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34ನೇ ವಚನ. ಉಪ್ಪಂತೂ ಒಳ್ಳೆ ಪದಾರ್ಥವೇ, ಉಪ್ಪು ಸಹ ಸಪ್ಪಗೆ ಆದರೆ ಅದಕ್ಕೆ ಇನ್ಯಾವುದರಿಂದ ರುಚಿ ಬಂದಿತು, ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ, ಅದನ್ನು ಹೊರಗೆ ಬಿಸಾಡುತ್ತಾರೆ. ಕೇಳುವುದಕ್ಕೆ ಇಲ್ಲಿ ಕೇಳಿ ಏನಂತ ಹೇಳ್ತಾನೆ ದೇವರು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಉಪ್ಪಿನ ಸಾರಾಂಶವನ್ನು ಹೇಳಿ ಏನು ಹೇಳ್ತಾನೆ? ಉಪ್ಪು ಒಳ್ಳೆ ಪದಾರ್ಥವೇ, ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ಇನ್ಯಾವುದರಿಂದ ರುಚಿ ಬರುತ್ತದೆ. ಒಂದು ವೇಳೆ ನಮ್ಮಲ್ಲಿ ಇರುವಂಥ ಮನೆಯಲ್ಲಿರುವಂಥ ಉಪ್ಪು ಏನಾದರೂ ಸಪ್ಪಗೆ ಆದರೆ ಆ ಉಪ್ಪಿನ ರುಚಿಯನ್ನು ಅದು ಕಳೆದುಕೊಂಡಿದ್ದೀಯಾದರೆ ಅದನ್ನು ನಾವು ಹೊರಗೆ ಬಿಸಾಡ್ತೀವಿ, ಹೌದಿಲ್ಲ? ನಾವು ಎಷ್ಟು ಉಪ್ಪು ಹಾಕಿದರೂ ಕೂಡ ಆ ಆಹಾರದಲ್ಲಿ ನಮಗೆ ಬೇಕಾಗಿರುವಂಥ ಸೇವನೆಗೆ ಮಾಡೋದಕ್ಕೂ ನಮಗೆ ಊಟ ಮಾಡೋದಕ್ಕೂ ಸರಿಯಾದಂಥ ಉಪ್ಪು ರುಚಿಯನ್ನು ಕೊಳ್ಳಲಿಲ್ಲ ಅಂದರೆ ಆ ಉಪ್ಪನ್ನು ನಾವು ಹೊರಗೆ ಬಿಸಾಕ್ತೀವಿ, ಹೌದಿಲ್ವಾ? ರುಚಿ ಇಲ್ಲದಂಥ ಉಪ್ಪನ್ನು ತಗೊಂಡು ನಾವೇನಾದರೂ ಸೇವನೆ ಮಾಡೋದಕ್ಕಾಗುತ್ತಾ? ಉಪ್ಪು ರುಚಿ ಇಲ್ಲದಂಥ ಆ ಉಪ್ಪನ್ನು ತೆಗೆದು ನಾವು ಊಟ ಮಾಡೋದಕ್ಕಾಗುತ್ತಾ? ಆ ರುಚಿ ಇಲ್ಲದ ಉಪ್ಪು ಮನೆಯಲ್ಲಿದ್ದರೆ ಅದನ್ನು ಕೇವಲ ತಿಪ್ಪೆಗೆ ಹಾಕುವುದಕ್ಕೂ ಉಪಯೋಗ ಹೊರತು ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ದೇವರೇ ಏನು ಮಾಡಿದ್ದಾನೆ ಅಂತಂದರೆ ಉಪ್ಪು ಎಷ್ಟು ಪ್ರಾಮುಖ್ಯವಾದಂತೆ ಎಂಬುದಾಗಿ ಹೇಳಿ ಕ್ರೈಸ್ತರು ಕೂಡ ಈ ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳ್ತೇನೆ. ಇದರಿಂದ ನಾವು ಏನು ತಿಳಿಬೇಕು ಅಂತಂದರೆ ಕ್ರೈಸ್ತರು ಮಾತ್ರನೇ ಲೋಕಕ್ಕೆ ಉಪ್ಪಾಗಿದ್ದೀರ? ಕ್ರೈಸ್ತರು ಮಾತ್ರ ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂದರೆ ಬೈಬಲ್ ಹೇಳುತ್ತೆ ಹೌದು, ಕ್ರೈಸ್ತರ ಮಾತ್ರ ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳ್ತಾನೆ. ನಾನು ಒಂದು ಹೆಜ್ಜೆ ಮುಂದೆ ಹಾಕಿ ಇದನ್ನು ಒಂದು ಹೋಲಿಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಉಪ್ಪು ಎಂಬ ಪದಾರ್ಥವು ಯವ್ವನಕ್ಕೆ ಸೂಚನೆಯಾಗಿರುತ್ತೆ. ಉಪ್ಪು ಎಂಬ ಪದಾರ್ಥವು ಯವ್ವನಕ್ಕೆ ಸೂಚನೆಯಾಗಿರುತ್ತದೆ, ಯವ್ವನಕ್ಕೆ ಸೂಚನೆ ಆಗುತ್ತೆ. ಯವ್ವನ ಕಾಲದಲ್ಲಿ ಯಾವ ರುಚಿಯನ್ನು ಕೊಡಬೇಕೋ ಆ ರುಚಿಯನ್ನು ಕಳೆದುಕೊಂಡ್ರೆ ಆ ಯವ್ವನ ಪ್ರಾಯವು ಯಾವುದಕ್ಕೆ ಉಪಯೋಗ ಆಗುತ್ತೆ ಪ್ರಿಯರೇ, ಹೌದಿಲ್ವಾ? ಈ ಉಪ್ಪು ಯಾವುದಕ್ಕೆ ರುಚಿಕರವಾಗಿರುತ್ತೋ, ಎಷ್ಟು ಕಾಲ ರುಚಿಕರವಾಗಿರುತ್ತೋ ಅಷ್ಟು ಕಾಲ ಬಳಸಿದ್ರೆ ಆದರೆ ಅದು ಒಳ್ಳೆಯದಕ್ಕೆ ಕೆಲಸ ಮಾಡುವಂಥದ್ದು, ಕೆಲಸ ಕೊಡುವಂಥದ್ದಾಗಿರುತ್ತದೆ. ಯವ್ವನ ಕಾಲದಲ್ಲಿ ಕೂಡ ಉಪ್ಪಿಗೆ ಸಮಾನವಾದಂಥದ್ದು, ಯವ್ವನ ಕಾಲವು ಕೂಡ ಉಪ್ಪಿಗೆ ಸರಿ ಸಮಾನವಾದಂಥದ್ದು. ಯವ್ವನ ಕಾಲದಲ್ಲಿ ನಾವು ಉಪ್ಪು ಥರ ರುಚಿಕರವಾದಂತಾಗಿರಬೇಕು. ನಾವು ಉಪ್ಪು ಎಷ್ಟು ಪ್ರಾಮುಖ್ಯತೆ, ಆಹಾರದಲ್ಲಿ ಎಷ್ಟು ಪ್ರಾಮುಖ್ಯತೆಯಾಗಿರ್ತದೆಯೋ ನಮ್ಮ ಯವ್ವನ ಪ್ರಾಯವು ಕೂಡ ದೇವರಿಗೆ ಅಷ್ಟೇ ಪ್ರಾಮುಖ್ಯತೆವಾಗಿದೆ. ನಮ್ಮ ಯವ್ವನ ಪ್ರಾಯವು ಕೂಡ ದೇವರಿಗೆ ಅಷ್ಟು ಪ್ರಾಮುಖ್ಯತೆವಾಗಿದೆ. ಈ ಯವ್ವನ ಪ್ರಾಯದಲ್ಲೇ ರುಚಿಕರವಾದಂಥ ಶಕ್ತಿವಂತದ್ದು ಈ ಯವ್ವನ ಪ್ರಾಯವಾಗಿದೆ. ಈ ಯವ್ವನ ಪ್ರಾಯದಲ್ಲೇ ದೇವರು ಹೇಳ್ತಾನೆ, ಸೃಷ್ಟಿಕರ್ತನ ನೊಗವನ್ನು ಓರುವುದು ಮನುಷ್ಯನಿಗೆ ಲೇಸು, ಯೆಹೋವನ ನೊಗವನ್ನು ಯವ್ವನ ಕಾಲದಲ್ಲಿ ಓರುವುದು ಲೇಸು ಅಂತ ಹೇಳ್ತಾನೆ. ಯವ್ವನ ಕಾಲದಲ್ಲಿ ಸೃಷ್ಟಿಕರ್ತನ ಅಥವಾ ಯೆಹೋವ ದೇವರ ನೊಗ ಅಂದರೆ ಆತನ ಕೆಲಸದ ಭಾರವನ್ನು, ಆ ಕೆಲಸದ ಬಾಧ್ಯತೆಯನ್ನು ನಾವು ತಗೊಂಡು ಆದರೆ ಅದಕ್ಕೆ ಮನುಷ್ಯನಿಗೆ ಒಳ್ಳೆಯದು, ಮನುಷ್ಯನಿಗೆ ಅದು ಉಪಯೋಗಕರವಾದದ್ದು, ಮನುಷ್ಯನಿಗೆ ಅದು ರುಚಿಕರವಾದದ್ದು ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ.
ಅರ್ಥ ಆಯ್ತಾ? ಸೂರ್ಯನು ಯಾವ ರೀತಿಯಲ್ಲಿ ಆಮ್ಲಜನಕ, ಸೂರ್ಯನ ಕಿರಣಗಳು ಯಾವ ರೀತಿಯಲ್ಲಿ ಉಪ್ಪಿಗೆ ಆ ಕಿರಣಗಳು ಕೊಡುವುದರಿಂದ ಉಪ್ಪು ರುಚಿಕರವಾಗುತ್ತೋ ಹಾಗೆ ಆಮ್ಲಜನಕವು ಕೂಡ, ಆಕ್ಸಿಜನ್ ಕೂಡ ಉಪ್ಪಿಗೆ ಯಾವ ರೀತಿಯಲ್ಲಿ ಅದು ಕಾನ್ಸಂಟ್ರೇಷನ್ ಕೊಡುತ್ತೋ ಆ ಉಪ್ಪಿಗೆ ರುಚಿಯಾಗಿ ಬರುತ್ತೆ, ಹೌದಿಲ್ವಾ? ಆದರೆ ಕ್ರೈಸ್ತರಾಗಿರುವಂಥ ನಾವುಗಳು ಉಪ್ಪಾಗಿದ್ರೆ ನಮಗೆ ರುಚಿಕರವಾದಂಥ ಸೂರ್ಯನ ಯಾರಾಗಿದ್ದಾರೆ? ಅರ್ಥ ಆಗ್ತಾ ಇದೆನಾ ಪ್ರಿಯರೇ? ನಾವು ಸೇವನೆ ಮಾಡುವಂಥ ಉಪ್ಪಿಗೆ ರುಚಿಯಾಗೋದಕ್ಕೆ ಬೇಕಾಗಿರುವಂಥದ್ದು ವಸ್ತು ಯಾವುದಂತಂದ್ರೆ ಆಕ್ಸಿಜನ್ ಪ್ಲಸ್ ಸೂರ್ಯನ ಕಿರಣಗಳು ಇದ್ರೆ ಮಾತ್ರ ಆ ಉಪ್ಪಿಗೆ ರುಚಿ ಬರುತ್ತೆ. ಸೂರ್ಯನ ಕಿರಣಗಳು ಪ್ಲಸ್ ಆಮ್ಲಜನಕವಿದ್ದರೆ ನಾವು ಸೇವನೆ ಮಾಡುವಂಥ ಆ ಉಪ್ಪಿಗೆ ರುಚಿಕರ ಬರುತ್ತೆ. ಕ್ರೈಸ್ತರೆಂಬ ಬಿರುದುಗಳನ್ನು ಹಾಕೊಂಡು ಈ ಲೋಕದಲ್ಲಿ ಜೀವನ ಮಾಡುತ್ತಿರುವ ನಮಗೆ, ಲೋಕದಲ್ಲಿ ನಾವು ಉಪ್ಪು ಥರ ಇರುವುದಕ್ಕೆ, ಉಪ್ಪು ಥರ ರುಚಿಕರವಾಗೋದಕ್ಕೆ ಇರಬೇಕಾದ್ರೆ ನಮಗೆ ಬೇಕಾಗಿರುವಂಥ ಸೂರ್ಯನ ಯಾರು? ಅರ್ಥ ಆಗ್ತಾ ಇದ್ದಾನೆ ಪ್ರಿಯರೇ? ನಮಗೆ ಬೇಕಾಗಿರುವಂಥ ಸೂರ್ಯನ ಯಾರು? ಈ ಲೋಕಕ್ಕೆ ಕ್ರೈಸ್ತರು ಮಾತ್ರ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳಿದ್ರೆ, ಆ ಯೇಸು ಕ್ರಿಸ್ತನ್ ಹೇಳಿರುವಂಥ ಉಪ್ಪು ರುಚಿಕರವಾಗಿರುತ್ತೆ. ಆ ರುಚಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ಸಪ್ಪಗಾದರೆ ಅದರಿಂದ ಬೇರೆ ಯಾವುದೇ ಪದಾರ್ಥವನ್ನು ಸೇರಿಸಿ ಅದಕ್ಕೆ ಸರಿಸಮಾನವಾದಂಥ ರುಚಿ ಕೊಡಲಾರದಷ್ಟು ರುಚಿಯಾಗಿರುತ್ತೆ ಉಪ್ಪು ಎಂಬುದಾಗಿ ದೇವರು ಹೇಳ್ತಾನೆ. ಲೋಕದಲ್ಲಿ ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ ಉಪ್ಪು ಸಪ್ಪಗೆ ಆದರೆ ಬೇರೆ ಯಾವ ಪದಾರ್ಥವೂ ಕೂಡ ಅದಕ್ಕೆ ಆ್ಯಡ್ ಮಾಡಿ ಅದಕ್ಕೆ ಹಾಕಿ ಅದನ್ನು ಉಪ್ಪಿಗೆ ಸರಿಸಮಾನವಾದಂಥ ರುಚಿ ಇದು ಕೊಡುತ್ತೆ, ಇದನ್ನು ಸೇವನೆ ಮಾಡಿ ಎಂಬುದಕ್ಕೆ ಯಾವ ಯೋಗ್ಯತೆಯೂ ಕೂಡ ಇಲ್ಲ. ಎಷ್ಟು ಪ್ರಾಮುಖ್ಯತೆಯನ್ನು ಈ ನಮ್ಮ ಆಹಾರದಲ್ಲಿ ಉಪ್ಪು ತೊಡಗಿಕೊಂಡಿದೆ ಪ್ರಿಯರೇ? ಅರ್ಥ ಆಗ್ತಾ ಇದ್ದೇನೆ ಪ್ರಿಯರೇ? ಉಪ್ಪು ಎಂಬ ಪದಾರ್ಥವು ನಮ್ಮ ಆಹಾರದಲ್ಲಿ ಎಷ್ಟು ಪ್ರಾಮುಖ್ಯತೆಯಾಗಿದೆಯೋ, ಕ್ರೈಸ್ತರೆಂಬ ಪದವು, ಕ್ರೈಸ್ತರೆಂಬ ಜನರು ಈ ಲೋಕಕ್ಕೆ ಅಷ್ಟು ಪ್ರಾಮುಖ್ಯತೆಯಾಗಿ ಇದೆ ಪ್ರಿಯರೇ. ಮತ್ತೊಂದು ಮುಖ್ಯವಾಗಿ ಏನಂತಂದ್ರೆ, ಈ ಕ್ರೈಸ್ತರ ಯವ್ವನ ಕಾಲದಲ್ಲಿ ದೇವರಿಗೆ ರುಚಿಕರವಾಗುವುದಕ್ಕೆ, ಬಾಳುವುದಕ್ಕೆ ಏನು ನಮಗೆ ಸಾಧ್ಯತೆ ಇದೆ, ಏನು ನಮಗೆ ಸೂರ್ಯನ ಕಿರಣಗಳು ಎಲ್ಲಿ ಸಿಗುತ್ತೆ ಅಂತ ನಾವು ಆಲೋಚನೆ ಮಾಡಿದ್ರೆ, ಕ್ರೈಸ್ತರೇ ಮಾತ್ರ ಈ ಲೋಕಕ್ಕೆ ಉಪ್ಪಾಗಿದ್ರೆ ಅಂದರೆ ಆ ಕ್ರೈಸ್ತರಿಗೆ ಬೇಕಾಗಿರುವಂಥ ಆಮ್ಲಜನಕ ಎಲ್ಲಿದೆ? ಆ ಕ್ರೈಸ್ತರಿಗೆ ಬೇಕಾಗಿರುವಂಥ ಸೂರ್ಯನ ಎಲ್ಲಿದ್ದಾನೆ? ಆ ಕ್ರೈಸ್ತರಿಗೆ ಬೇಕಾಗಿರುವಂಥ ಆ ಸೂರ್ಯನ ಕಿರಣಗಳು ಎಲ್ಲಿದ್ದಾವೆ ಅಂತ ಹೇಳಿದ ನಾವು ನೋಡಿದೆಯಾದರೆ, ಮಲಾಕನ ಗ್ರಂಥ, ಪ್ರವಾದಿಯಾದಂಥ ಮಲಾಕಿ 4ನೇ ಅಧ್ಯಾಯ, ಒಂದ್ಸಲ ತೆಲುಗಲ್ಲಿ ಪ್ಲಸ್ ಕನ್ನಡದಲ್ಲಿ ಹೇಳಿ, ತೆಲುಗಲ್ಲಿ ಪ್ಲಸ್ ಕನ್ನಡದಲ್ಲಿ ದಯಮಾಡಿ ಓದಿ. ಪ್ರವಾದಿಯಾದಂಥ ಮಲಾಕನ ಬರೆದ ಗ್ರಂಥ 4ನೇ ಅಧ್ಯಾಯ 2ನೇ ವಚನ ಓದಿ. ಪ್ರವಾದಿಯಾದಂಥ ಮಲಾಕಿ, ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಪುಸ್ತಕ, ಸಿಗಲಿಲ್ವಾ? ಪೇಜ್ ನಂಬರ್ 2ನೇ ವಚನ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಇಲ್ಲಿ ಮತ್ತೊಂದ್ಸಲ ತೆಲುಗುದಾಗ ಯಾರಾದ್ರೂ ಹೇಳ್ತೀರಾ? ತೆಲುಗುದಾಗ ಯಾರಾದ್ರೂ ದಯಮಾಡಿ ಓದಿ. అయితే నా నామమందు భయభక్తులు గలవారగు మీకు నీతి సూర్యుడు ఉదయించును, అతని రెక్కలు ఆరోగ్యమును కలుగుచేయును, గనుక మీరు ಬಯಲುದೇರಿ ಕೋವಿನ ದೂಡಲು ಗೊಂತಲನ್ನು అని ಇಲ್ಲಿ ಹೇಳುತ್ತೆ. ಕನ್ನಡದಲ್ಲಿ ಏನು ಹೇಳುತ್ತೆ ಅಂದರೆ, ನನ್ನ ನಾಮದಲ್ಲಿ ಭಯಭಕ್ತಿಯನ್ನಿಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನಿದ್ದಾನೆ. ದೇವರು ಎಂಬ ಧರ್ಮವು ಅಂದರೆ ಯಾರಂದ್ರೆ ಯೇಸು ಕ್ರಿಸ್ತನೇ ನಮಗೆ ನೀತಿ ಸೂರ್ಯನಾಗಿದ್ದಾನೆ. ದೇವರ ಧರ್ಮ ಅಂದರೆ ಯೇಸು ಕ್ರಿಸ್ತನೇ ನಮಗೆ ದೇವರ ಧರ್ಮವಾಗಿದೆ. ದೇವರು ಕೊಟ್ಟಿರುವಂಥ ಈ ವಾಕ್ಯ ಭಾಗವೇ ನಮಗೆ ಸೂರ್ಯನ ನೀತಿ ಸೂರ್ಯನಾಗಿದ್ದಾನೆ, ಧರ್ಮ ಸೂರ್ಯನಾಗಿದ್ದಾನೆ. ಈ ಸೂರ್ಯನ ಕಿರಣಗಳಿಂದ ನಮಗೆ ಮೂಡಿದೆಯಾದರೆ ನಾವು ಈ ಲೋಕಕ್ಕೆ ರುಚಿಯನ್ನು ಕೊಡುವರಾಗಿದ್ದೇವೆ. ಉಪ್ಪು ಯಾವ ರೀತಿಯಲ್ಲಿ ನಮಗೆ ಆಹಾರಕ್ಕೆ ರುಚಿಕರವಾಗಿ ಇರುತ್ತೋ,
ನಮ್ಮ ಯವ್ವನ ಕಾಲದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ರೆ ಆ ನೀತಿ ಸೂರ್ಯನೆಂಬ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ನಾವು ಲೋಕಕ್ಕೆ ರುಚಿಕರವಾದಂಥ ಪದಾರ್ಥವಾಗಿರುತ್ತೇವೆ ಪ್ರಿಯರೇ. ನಾವು ಲೋಕಕ್ಕೆ ಉಪ್ಪಾಗಿ ಮಾದರಿಕರವಾದಂಥ ಜೀವಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಪ್ರಿಯರೇ. ನಮ್ಮ ಆಹಾರದಲ್ಲಿ ಉಪ್ಪಿನ ಪ್ರಾಧಾನ್ಯತೆ ಎಷ್ಟಿದೆಯೋ ಲೋಕದಲ್ಲಿ ನಾವು ಯವ್ವನ ಕಾಲದಲ್ಲಿ ಕ್ರೈಸ್ತರಾಗಿ ಬಾಳುವುದಕ್ಕೆ ನಾವು ನೀತಿ ಸೂರ್ಯನೆಂಬ ಕಿರಣಗಳು ನಮಗೆ ಅತ್ಯವಸರವಾಗಿದೆ ಪ್ರಿಯರೇ. ಈ ಯವ್ವನ ಕಾಲದಲ್ಲಿ ನೀತಿ ಸೂರ್ಯನೆಂಬ ಆ ಕಿರಣಗಳನ್ನು ನಮ್ಮನ್ನು ಮೂಡದೇ ಇದ್ದರೆ, ಆ ನೀತಿ ಸೂರ್ಯನ ಕಿರಣಗಳು ನಮ್ಮದು ಬಾರದೇ ಇದ್ದರೆ ನಾವು ದುಷ್ಟ ಲೋಕದಲ್ಲಿ ನಾವು ಬಿದ್ದು ದೈವ ದೃಷ್ಟಿಗೆ ದ್ರೋಹಿಗಳಾಗಿ ಈ ಲೋಕ ಸಂಬಂಧವಾದಂಥ ನಡತೆಯಲ್ಲಿ ನಾವು ಅನುಸರಿಸಿ ಹೀನವಾದ ನರಕ ಎಂಬ ಪಾತಾಳಕ್ಕೆ ನಾವು ಹೋಗುವಂತಾಗಿದ್ದೇವೆ ಪ್ರಿಯರೇ. ಯವ್ವನ ಕಾಲವು ಪ್ರಾಮುಖ್ಯತವಾಗಿದೆ. ಯವ್ವನ ಕಾಲವು ಉಪ್ಪಿಗೆ ಸರಿಸಮಾನವಾದಂಥ ರುಚಿಕರವಾದಂಥ ಜೀವನವಾಗಿದೆ. ಯವ್ವನ ಕಾಲವು ಎಷ್ಟು ಪ್ರಾಮುಖ್ಯತವಾಗಿದೆಯೋ ಅಷ್ಟೇ ಪ್ರಮಾದಕರವಾಗಿದೆಯೋ ಕೂಡ ಆಗಿದೆ ಪ್ರಿಯರೇ. ಯವ್ವನ ಕಾಲವು ಎಷ್ಟು ಪ್ರಾಮುಖ್ಯತೆವಾಗಿದೆಯೋ ಅಷ್ಟೇ ಪ್ರಮಾದಕರವಾಗಿದೆಯೂ ಕೂಡ ಇದೆ. ಈ ಯವ್ವನ ಕಾಲದಲ್ಲಿ ನಾವು ದೇವರನ್ನು ಅರಿತುಕೊಂಡು ಆ ನೀತಿ ಸೂರ್ಯನಮ್ಮನ್ನು ನಾವು ಆ ಕಿರಣಗಳನ್ನು ನಮ್ಮ ಮೇಲೆ ಬೀಳುವುದಕ್ಕೆ ನಾವು ಅನುಕೂಲ ಮಾಡಿಕೊಟ್ರೆ, ಆ ನೀತಿ ಸೂರ್ಯನ ಕಿರಣಗಳು ನಮ್ಮಲ್ಲಿ ಯಾವಾಗಲೂ ಬಂದಿದೆಯಾದರೆ, ಆ ನೀತಿ ಸೂರ್ಯನ ಕಿರಣಗಳು ನಮ್ಮಲ್ಲಿ ಮೂಡಿದೆಯಾದರೆ, ನಮ್ಮಲ್ಲಿ ಬೆಳವಣಿಗೆ ಆದರೆ ನಮ್ಮಲ್ಲಿ ಏನು ಬರುತ್ತೆ ಅಂತೆ? ನಾವು ಉಪ್ಪಿನ ಹಾಗೆ ರುಚಿಕರವಾದಂಥ ಜೀವಿಸೋದಕ್ಕೆ ಸಾಧ್ಯವಾದ ಪ್ರಿಯರೇ. ಯವ್ವನ ಕಾಲವೆಂಬುದು ಉಪ್ಪಿನ ಥರ ರುಚಿಕರವಾಗೋದಕ್ಕೆ ಕಾರಣ ಏನು ಅಂತಂದರೆ, ಈ ಲೋಕದಲ್ಲಿ ನಮಗೆ ಬೇಕಾಗಿರುವಂಥ ಆಹಾರ ಪದಾರ್ಥಕ್ಕೆ ಉಪ್ಪು ಎಷ್ಟು ಪ್ರಾಮುಖ್ಯತೆವಾಗಿದೆಯೋ ಆ ಉಪ್ಪು ತಯಾರಾಗೋದಕ್ಕೆ ಸೂರ್ಯನ ಕಿರಣಗಳು, ಆಮ್ಲಜನಕವು ಎಷ್ಟು ಅವಶ್ಯಕತೆಯೋ ಕ್ರೈಸ್ತರೆಂಬ ಯವ್ವನಕ್ಕೆ ನೀತಿ ಸೂರ್ಯನ ಎಂಬ ಕಿರಣಗಳು ಅಷ್ಟೇ ಪ್ರಾಮುಖ್ಯತೆವಾಗಿದೆ ಪ್ರಿಯರೇ. ಆ ಯವ್ವನ ಕಾಲದಲ್ಲಿ ಆ ನೀತಿ ಸೂರ್ಯನ ಕಿರಣಗಳು ಅಷ್ಟು ಪ್ರಾಮುಖ್ಯತೆವಾಗಿ ಆ ಕಿರಣಗಳನ್ನು ನಾವು ಆಹ್ವಾನ ಮಾಡಿದರೆ, ಆ ಕಿರಣಗಳಿಗೆ ನಾವು ಸ್ಥಳವನ್ನು ಕೊಟ್ಟಿದ್ರೆ, ನಾವು ಕೂಡ ಒಳ್ಳೆ ರುಚಿಕರವಾದಂಥ ಉಪ್ಪು ಥರ ನಾವು ಈ ಲೋಕಕ್ಕೆ ಒಂದು ಪದಾರ್ಥವಾಗಿ ಕಾಣಿಸೋದಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ಯವ್ವನದಲ್ಲಿ ದೇವರನ್ನು ಅರಿತುಕೊಳ್ಳೋಣ, ಯವ್ವನದಲ್ಲಿ ದೇವರನ್ನು ಮಹಿಮೆ ಪಡಿಸೋಣ. ಯವ್ವನದಲ್ಲಿ ದೇವರು ಕೊಟ್ಟಿರುವಂಥ ಆ ಸುವಾರ್ತೆ ಬಾಧ್ಯತೆಗಳನ್ನು, ಆ ಸುವಾರ್ತೆ ಒಂದು ಜವಾಬ್ದಾರಿಯನ್ನು ನಾವು ಹೋರಿ ದೇವರಿಗೆ ಉನ್ನತ ಒಂದು ಮಾರ್ಗದಲ್ಲಿ ನಾವು ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ನಾವು ಸ್ವಂತ ಶಕ್ತಿಯಿಂದ, ಸ್ವಜ್ಞಾನದಿಂದ, ನಮ್ಮ ಯವ್ವನ ಏಚ್ಛದಿಂದ, ಯವ್ವನ ಆಲೋಚನೆಗಳಿಂದ ದೇವರನ್ನು ಮಹಿಮೆ ಪಡಿಸಲಾರೆವು ಪ್ರಿಯರೇ. ಆದರೆ ಆ ನೀತಿ ಸೂರ್ಯನೆಂಬ ಕಿರಣಗಳು ನಮ್ಮಲ್ಲಿ ಇದ್ದಿದೆಯಾದರೆ ಯವ್ವನ ಇಚ್ಛೆಗಳನ್ನು ಯವ್ವನ ಕಾಲದಲ್ಲಿ ಸೃಷ್ಟಿಕರ್ತನ ನಗುವನ್ನು ಓರುವುದಕ್ಕೆ ನಮಗೆ ಅನುಕೂಲವಾಗುತ್ತೆ ಪ್ರಿಯರೇ. ನಮಗೆ ಸ್ವಬಲವಿದೆ, ನಾವು ಆ ನಗುವನ್ನು ಓರೋದಕ್ಕೆ ನಾವು ಬಲವಂತರು, ಬಲಶಾಲಿಗಳು ಎಂಬುದಾಗಿ ನಾವು ಪ್ರಯತ್ನ ಮಾಡಿದರೆ ನಾವು ವಿಫಲರಾಗುತ್ತೇವೆ ಪ್ರಿಯರೇ. ಯಾವಾಗ ಆ ನಗುವನ್ನು ನಾವು ಓರುವುದಕ್ಕೆ ಸಿದ್ಧರಾಗ್ತೀವೋ ಆವಾಗ ಈ ನೀತಿ ಸೂರ್ಯ ಆ ಕಿರಣಗಳು ನಮ್ಮಲ್ಲಿ ಬೆಳೆದಿದೆಯಾದರೆ, ಆ ನೀತಿ ಸೂರ್ಯನೆಂಬ ಕಿರಣಗಳು ನಮಗೆ ಬೇಕಾಗಿದೆ ಆದರೆ ಆ ನೀತಿ ಸೂರ್ಯನ ಕಿರಣಗಳಿಂದ ನಾವು ಆ ನಗುವನ್ನು ಈಸಿಯಾಗಿ, ಆ ನಗುವನ್ನು ಹಗುರವಾಗಿ ಇರುವುದಕ್ಕೆ ನಮಗೆ ಪ್ರಯತ್ನ ಮಾಡೋದಕ್ಕೆ ದೇವರು ಸಹಾಯ ಕೊಡ್ತಾನೆ ಪ್ರಿಯರೇ. ಆದ್ದರಿಂದ ಈ ಯವ್ವನ ಕಾಲದಲ್ಲಿ ನಾವು ಉಪ್ಪು ಥರ ಈ ಲೋಕಕ್ಕೆ ರುಚಿಕರವಾದಂಥ ಪದಾರ್ಥವಾಗಿರೋಣ. ಈ ಯವ್ವನಸ್ಥರಾದಂಥ ಕ್ರೈಸ್ತರು ಲೋಕಕ್ಕೆ ಉಪ್ಪಾಗಿದ್ದೀರಿ. ಆ ಉಪ್ಪುಕರವಾದಂಥ ಮಾದರಿಕರವಾದಂಥದ್ದು ಜೀವನ ಪ್ಲಸ್ ರುಚಿಕರವಾದಂಥ ಜೀವನ ಪ್ಲಸ್ ಮತ್ತೇನು ಅಂತಂದರೆ, ಉಪ್ಪಿಗೆ ಸರಿಸಮಾನರಾದಂಥ ಯಾವ ರುಚಿ ಇಲ್ಲದ ಪದಾರ್ಥ ಇದೆ ಈ ಲೋಕದಲ್ಲಿ. ಉಪ್ಪಿಗೆ ಸರಿಸಮಾನದಂಥ ರುಚಿ ಕೊಡುವಂಥ ಪದಾರ್ಥ ಯಾವುದೂ ಇಲ್ಲ. ಕ್ರೈಸ್ತರ ಯವ್ವನಸ್ಥರಿಗೆ ಸರಿಸಮಾನರಾದಂಥ ಯವ್ವನಸ್ಥರು ಕೂಡ ಇರದೆ ಅಷ್ಟು ರುಚಿಕರವಾದಂಥ ಜೀವನ ನಾವು ಜೀವಿಸೋದಕ್ಕೆ ಪ್ರಯತ್ನ ಮಾಡೋಣ ಪ್ರೇರೆ. ಲೋಕಕ್ಕೆ ನಾವು ಉಪ್ಪಾಗಿರುವುದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಲೋಕಕ್ಕೆ ನಾವು ಉಪ್ಪಾಗೋದಕ್ಕೆ ದೇವರು ನಮಗೆ ಮಾರ್ಗಗಳನ್ನು ಕೊಟ್ಟಿದ್ದಾನೆ. ಲೋಕಕ್ಕೆ ನಾವು ಉಪ್ಪಾಗೋದಕ್ಕೆ, ಬೆಳಕಾಗೋದಕ್ಕೆ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆ ನೀತಿ ಸೂರ್ಯನ ನಾವು ಅಂಗೀಕಾರ ಮಾಡಿಕೊಂಡ್ರೆ, ಈ ಯವ್ವನ ಕಾಲದಲ್ಲಿ ಆ ನೀತಿ ಸೂರ್ಯನ ಅಂಗೀಕಾರ ಮಾಡಿಕೊಂಡ್ರೆ ನಾವು ಕೂಡ ನೀತಿ ಸೂರ್ಯನ ಕಿರಣಗಳ ಮುಖಾಂತರ ಉಪ್ಪು ಥರ ರುಚಿಕರವಾದಂಥ ಜೀವನ ಜೀವಿಸೋದಕ್ಕೆ ಸಾಧ್ಯತೆ ಇದೆ ಪ್ರೇರೆ. ಆ ರುಚಿಕರವಾದಂಥ ಉಪ್ಪಿನ ಜೀವಿತವನ್ನು ನಾವು ಜೀವಿಸೋಣ. ದೇವರಿಗೆ ಇಷ್ಟವಾದಂಥ ಜೀವನವನ್ನು ಜೀವಿಸೋಣ. ದೇವರಿಗೆ ಅನುಕೂಲವಾದಂಥ ಭಕ್ತಿಗಳನ್ನು ನಾವು
ಬೆಳೆಯೋಣ. ದೇವರ ಒಂದು ಮಾರ್ಗದಲ್ಲಿ ಭಯಭಕ್ತಿಯಲ್ಲಿ ಇದ್ದು ಆ ಧರ್ಮ ನೀತಿ ಸೂರ್ಯನೆಂಬ ಆ ಸೂರ್ಯನ ಕಿರಣಗಳಿಂದ ನಾವು ಯಾವಾಗಲೂ ಬೆಳೆಯುತ್ತಾ ಆ ನೆರಳಲ್ಲೇ ನಾವು ಬೆಳೆಯುತ್ತಾ ಆ ನೆರಳಲ್ಲೇ ನಾವು ಜೀವಿಸುತ್ತಾ ಇರುವುದಕ್ಕೆ ಪ್ರಯಾಸ ಮಾಡೋಣ ಅಂತೇಳಿ ಈ ಮಾತುಗಳನ್ನು ಹೇಳಿ ನನ್ನನ್ನು ಎಚ್ಚರಿಕೆ ಮಾಡಿಕೊಳ್ತಾ ಇದ್ದೇನೆ ಪ್ರಿಯರೇ. ಆ ನೀತಿ ಸೂರ್ಯನ ಅನುಸರಿಸೋಣ. ಆ ನೀತಿ ಸೂರ್ಯನ ಕಿರಣಗಳಲ್ಲೇ ನಾವು ಬೆಳೆಯೋದಕ್ಕೆ ಪ್ರಯಾಸ ಪಡಬೇಕಂದ್ರೆ ತಮ್ಮಲ್ಲೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.